ಸಿಲಿಂಡರ್ದು ಪ್ರಚಲನ ಜಾಸ್ತಿ ಆಗ್ಲಿಕ್ಕತ್ತದ. ಗೋಬರ್ ಗ್ಯಾಸ್ನು ಗೋಶಾಲೆಗಳ ಮುಖಾಂತರ ಅದನ್ನು ಜಾಸ್ತಿ ಮಾಡ್ಲಿಕ್ಕತ್ತಾರ. ನ್ಯಾಚುರಲ್ ಗ್ಯಾಸದ್ದು ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ನ್ಯಾಚುರಲ್ ಗ್ಯಾಸ್ನು ಬಳಸುವಂತಹ ಪ್ರಕ್ರಿಯೆ ಜಾಸ್ತಿ ಆಗ್ಲಿಕ್ಕತ್ತದ. ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಏನು ಹೇಳ್ತಾರೆ, ಅದು ಕ್ಲೀನ್ ಎನರ್ಜಿ ಅದ. ಇದರಿಂದ ಏನಾಗ್ತದೆ, ಹೊಗೆ ಬರಲ್ಲ ನಿಮ್ಗೆ, ನಿಮಗೆ ತೊಂದರೆ ಆಗಲ್ಲ, ರೋಗಗಳು ಬರಲ್ಲ, ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ದು ಅನುಭವ ಏನು, ಪರಂಪರಾಗತವಾಗಿ ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಮುತ್ತಜ್ಜಿ ನಾವು ಎಷ್ಟು ಮಂದಿ ನೋಡ್ತಿದ್ದೆವು, ಜೀವನ ಪರ್ಯಂತ ಅದೇ ಕಟ್ಗಿನಾಗ ಅದೇ ಕುಳ್ಳಿನಾಗ ಅದರಾಗೆ ಅಡುಗೆ ಮಾಡ್ಕೊಂಡು ಅದೇ ಹೊಗೆಯಾಗೆ ಬದುಕಿದ್ರು ಬರೀ ಒಂದು ಕಣ್ಣಾಗ ಮೂಗಿನಾಗ ಒಂದಿಷ್ಟು ನೀರು ಬರ್ತಿದ್ದು ಹೊರತಾಗಿ ಆಕೆ ಏನು ಅಸ್ತಮ ಆಗಲಿಲ್ಲ, ಏನೂ ಶ್ವಾಸಕೋಶದ ತೊಂದರೆ ಬರಲಿಲ್ಲ, ಕಣ್ಣಿಂದು ಕಿವಿದು ಅಂಥದಿಂಥದ್ದು ಆ ಹೊಗೆಯಿಂದ ಬಂತು ಅಂತ ಸಮಸ್ಯೆ ಏನೂ ಆಗಲಿಲ್ಲ. ಹೌದಾ? ಆದರೆ ಇವತ್ತು ಆ ಹೊಗೆನ ಭಾಳ ದೊಡ್ಡ ಡೆವಿಲ್ ಅಂತ ಮಾಡಿ ಇದು ಹೊಗೆನೇ ಬರಲ್ಲ, ಇದು ಭಾಳ ಚಲೋದಂತ ಪ್ರಚಾರ ಮಾಡಿ ಮನೆ ಮನೆಗೆ ತಲುಪಿಸ್ಲಿಕ್ಕತ್ತಾರ. ಆದರೆ ಇದ್ರದ್ದು ಒಂದು ಡೇಂಜರ್ ಏನದ ಅಂತ ನಾನು ಹೇಳ್ತೀನಿ ನಿಮಗೆ. ನಾನು ಇದ್ರ ಬಗ್ಗೆ ಒಂದು ಭಾರತದ ಉಚ್ಚ ಕೋಟಿಯ ಒಂದು ವೈಜ್ಞಾನಿಕ ಸಂಶೋಧನಾ ಕೇಂದ್ರದವ್ರ ಜೋಡಿ ಸಂವಾದ ಮಾಡಿದಾಗ ನಾವು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ಇದೇನು LPG ಸಿಲಿಂಡರ್ ಅಥವಾ ಗೋಬರ್ ಗ್ಯಾಸ್ ಅಥವಾ ನ್ಯಾಚುರಲ್ ಗ್ಯಾಸ್ ಏನು ನಾವು ಮನೆ ಮನೆಗೆ ತಲುಪಿಸ್ಲಿಕ್ಕತ್ತೀವಿ, ಇದರಿಂದ ಹೊಗೆ ಬರಲ್ಲ ಏನು ಸರ? ನನ್ನ ಇನ್ಫಾರ್ಮೇಷನ್ ಹೇಳಲಿಕ್ಕತ್ತದ, ರಿಸರ್ಚ್ ರಿಪೋರ್ಟ್ಗಳು ಇದನ್ನು ಹೇಳಲಿಕ್ಕತ್ತವ, ಇದರಿಂದನೂ ಹೊಗೆ ಬರ್ತದೆ. ಬಟ್ ಅದರ ನಮ್ಮ ಕಣ್ಣಿಗೆ ಕಾಣದಂತಹ ಹೊಗೆ ಅದ, ಅದು ನ್ಯಾನೋ ಪಾರ್ಟಿಕಲ್ ರೂಪದಾಗದ. ಅದರಾಗ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಮೊನಾಕ್ಸೈಡ್ ಅದ. ಅಂದರೆ ಕಾರ್ಬನ್ ಡೈಆಕ್ಸೈಡ್ಕಿನ್ನೂ ಎಷ್ಟೋ ಪಟ್ಟು ಜಾಸ್ತಿ ಘಾತಕ ಇರುವಂತಹ ವಿಷ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಅದ. ಮತ್ತು ಅದು ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ಕ್ರಾಸ್ ಮಾಡ್ತದೆ. ಅದರಿಂದ ಏನಾಗ್ತದೆ, ನಮ್ಮ ಮುಂದಿನ ಸಂತತಿ, ನಮ್ಮ ಮಕ್ಕಳೇನು ಹುಟ್ಟುತ್ತಾವಲ್ಲ, ಮುಂದಿನ ಸಂತತಿ ಅಪಂಗ ಹುಟ್ಟುತ್ತಾವ, ಮೇಧಾಶಕ್ತಿ ಕಮ್ಮಿ ಆಗ್ತದೆ ಅವ್ರದ್ದು. ಈಗಿದ್ದವ್ರದ್ರಾಗೂ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವ. ಅಂದ್ರೆ ಸೂಕ್ಷ್ಮತಮ ನಮ್ಮ ಏನು ಇದು ಅದ ಅದಕ್ಕೆ ಸಹಿತ ಬೊಂಬಾರ್ಡ್ ಮಾಡುವಂತಹ ಇದು ಆ ಕೆಪಾಸಿಟಿ ಅದರಾಗದ. ಅಂದ್ರೆ ಅದು ಆ ಹೊಗಿನಾಗ ಕಣ್ಣಿಗೆ ಕಾಣದಂತಹ ಹೊಗೆ ಮನುಷ್ಯನ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡ್ತದೆ ಅಂತಂದ್ರೆ ಅದು ಭಾರಿ ಡೇಂಜರಸ್ ಸಿಚುವೇಶನ್. ಅಂಥ ಹೊಗೆನ ನಾವು ಎಲ್ಲರೂ ನಮ್ಮ ಇದ್ರಾಗ ಉಪಯೋಗ ಮಾಡ್ಲಿಕ್ಕತ್ತೀವಿ. ಇನ್ನು ಎರಡನೇದು ಏನದ, ಅದು ಏನು ಬರ್ತದೆ, ಫುಲ್ ಸ್ಪೆಕ್ಟ್ರಮ್ ಥರ್ಮಲ್ ಎನರ್ಜಿನ ಕೊಡಲ್ಲ. ಹೀಗಾಗಿ ಅದ್ರಾಗೇನು ಕುಕ್ಕಿಂಗ್ ಮಾಡ್ತೀವಿ, ಕೆಲವೊಂದೇ ಪಾರ್ಟಿಕಲ್ ಕುಕ್ ಆಗ್ತಾವ, ಉಳುಕಿದ್ದು ವೇಸ್ಟ್ ಆಗ್ತಾವ. ಆಹಾರದಾಗ ಭಾಳಷ್ಟು ಏನು ಅನ್ನದ್ರವ್ಯಗಳು ಬರಬೇಕಲ್ಲ, ಆ ಎಲ್ಲ ಅನ್ನದ್ರವ್ಯಗಳು ಈ LPGದಿಂದ ಈ CBGದಿಂದ ನ್ಯಾಚುರಲ್ ಗ್ಯಾಸ್ದಿಂದ ಕುಕ್ಕಿಂಗ್ ಮಾಡೋದ್ರಿಂದ ಬರಲ್ಲ. ನಮಗೂ ಅನುಭವಕ್ಕೆ ಬರ್ತದೆ, ಒಲೆ ಮೇಲೆ ಅಡುಗೆ ಮಾಡಿದಂತಹ ಅಡುಗೆಗೆ ಗ್ಯಾಸ್ ಮೇಲೆ ಮಾಡಿದಂಥ ಅಡುಗೆಗೆ ರುಚಿನ ಭಾಳ ಫರಕ್ ಅದ. ಹೀಗಾಗಿ ನೀವು ಎಷ್ಟೋ ಮಂದಿ ಧಾಬಾನ ಹೋಗಿ ಊಟ ಮಾಡಿ ಬರ್ತಾರೆ, ಚೂಲೇಕ ರೋಟಿ ಅಂಥೇಳಿ. ಹೌದಾ? ಇದು ಒಂದು. ಎರಡನೇದ್ದು, ಹೇಗೆ ಕಲ್ಲಿದ್ದಲು ತಯಾರಾಗಬೇಕಂದ್ರೂ 30-40 ಸಾವಿರ ವರ್ಷ ಬೇಕು, ಅದೇ ರೀತಿ ಭೂಗರ್ಭದಾಗ ಈ ನ್ಯಾಚುರಲ್ ಗ್ಯಾಸ್ ತಯಾರಾಗಬೇಕಂದ್ರೂ ಅದನ್ನು ನೀವು ಲಿಕ್ವಿಫಿಕೇಷನ್ ಮಾಡಿ ಅಥವಾ ಕಾಂಪ್ರೆಸ್ ಮಾಡಿ ಏನೇನೋ ಮಾಡಿ LPG ಮಾಡ್ಲಿಕ್ಕತ್ತೀರಿ. ಆ ನ್ಯಾಚುರಲ್ ಗ್ಯಾಸ್ ಕೂಡ ಭೂಗರ್ಭದಾಗ ಸಮುದ್ರದ ಇದ್ರಾಗ ತಯಾರಾಗಬೇಕಾಯ್ತಂದ್ರೆ, ಯಾಕಂದ್ರೆ ಇವೆಲ್ಲ ಫಾಸಿಲ್ ಫ್ಯೂಯಲ್ಸ್ ಅಂತಾರ, ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು ಇವು ತಯಾರಾಗಬೇಕಾಯ್ತಂದ್ರೆ. 1 ವರ್ಷ 2 ವರ್ಷನಾಗ ಆಗಲ್ಲ. ನಾವು ಒಂದು ಸರ್ತಿ ಒಂದು ಸಿಲಿಂಡರ್ ಒಂದು ತಿಂಗಳನ್ನ ನಾವು 14 kg ಅದನ್ನು ಸುಟ್ಟೇನೋ ಮುಗಿಸ್ಬಿಡ್ತೀವಿ. ಆದ್ರೆ ವಾಪಸ್ ಆ 14 kg ಸಿಲಿಂಡರ್ ಗ್ಯಾಸ್ ತಯಾರಾಗಬೇಕಾಯ್ತಂದ್ರೆ ಮುಂದೆ ಏನಿಲ್ಲ ಅಂದ್ರೂ 25-30 ಸಾವಿರ ವರ್ಷಗಳು ಬೇಕು. 25-30 ಸಾವಿರ ವರ್ಷಗಳಿಂದ ಯಾವ ಕಾರ್ಬನ್ ಅದು ಡೆಪಾಸಿಟ್ ಮಾಡಿಕೊಂಡು ಭೂಗರ್ಭದಾಗ ಇಟ್ಟು ನಮ್ಮ ಪರ್ಯಾವರಣವನ್ನು ಶುದ್ಧ ಮಾಡಿ ಇಟ್ಟಿತ್ತು, ಅದನ್ನು ನಾವು 1 ತಿಂಗಳು ನಮ್ಮ ಅಡುಗೆನಾಗ ಖಾಲಿ ಮಾಡಿಬಿಡ್ತೀವಿ. ಖಾಲಿ ಮಾಡೋ ಹೊತ್ತಿನಾಗ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಏನು ಸೃಷ್ಟಿನಾಗ ಹೋಗ್ತದೆ ಮ್ಯಾಲೆ ಪರ್ಯಾವರಣದಾಗ, ಅದು ವಾಪಸ್ ತನ್ನ ಒರಿಜಿನಲ್ ಸ್ಟೇಟ್ ಭೂಗರ್ಭಕ್ಕೆ ಹೋಗ್ಬೇಕಾಯ್ತಂದ್ರೆ ಮುಂದೆ 25-30 ಸಾವಿರ ವರ್ಷ ಬೇಕು. ಅಲ್ಲಿವರೆಗೆ ಇದು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗದೆ, ಏನೂ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಎಲ್ಲಿ ಡೆಪಾಸಿಟ್ ಮಾಡೋರು ನೀವು? ಇದ್ದದನ್ನು ಹೊರಗೆ ತೆಗಿಲಿಕ್ಕೆ ಸರಳ ಅದ, ತೆಗೆದ ಮೇಲೆ ವಾಪಸ್ ಹಾಕ್ಲಿಕ್ಕೆ ಬರಲ್ಲ. ಅಂದರೆ ಪರ್ಯಾವರಣಕ್ಕೂ ತ್ರಾಸು, ಆರೋಗ್ಯಕ್ಕೂ ಅತ್ಯಂತ ಅಹಿತಕರ. ಇದ್ರ ಮುಂದೆ ಇನ್ನೊಂದು ಹೇಳ್ತೀನಿ, ಅಂದ್ರೆ ಒಂದು ಧಾರ್ಮಿಕ, ಒಂದು ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ, ಎರಡನೇದು ಆರ್ಥಿಕ ಏನದ ನಾನು ನಿಮಗೆ ಹೇಳ್ತೀನಿ. ಕುಳ್ಳಿನಿಂದ ಕಟ್ಟಿಗೆಯಿಂದ ನಾವು ಕಟ್ಟಿಗೆಯಿಂದ ಅಡುಗೆ ಮಾಡೋದಕ್ಕೆ ನಾವು ಪ್ರಮೋಟ್ ಮಾಡಲ್ಲ, ಯಾಕಂದ್ರೆ ಅದನ್ನು ನಮಗೆ ಟೈಮ್ ತೊಗೋತದೆ. ಆದರೆ ಕುಳ್ಳು ಉಪಯೋಗ ಮಾಡಿದೆವು ಅಂದ್ರೆ ಏನಾಗ್ತದೆ, ಇವತ್ತು ಒಂದು LPG ಸಿಲಿಂಡ್ರ್ ಒಂದು ತಿಂಗಳಿಗೆ ಒಂದು ಸಿಲಿಂಡ್ರ್
ಖಾಲಿ ಮಾಡ್ತಿದ್ವಿ ಅಂತ ಇಟ್ಕೊರಿ. ಸುಮಾರು ಇಸೋದು 1100 ರೂಪಾಯಿ ರೇಟ್ ಅದ. 1000 ಅಂತ ಇಟ್ಕೊಳ್ಳೋಣ ನಾವು. 1000 100 ಮನೆ ಇರುವಂತಹ ಒಂದು ಸಣ್ಣ ಹಳ್ಳಿ ಅಂತ ಇಟ್ಕೊರಿ ನೀವು. 100 ಹಳ್ಳಿ, 100 ಮನೆ ಇರುವಂತಹ ಒಂದು ಸಣ್ಣ ಗ್ರಾಮ, ಪುಟ್ಟ ಗ್ರಾಮ 100. ಅಂದ್ರೆ ಏನು, ಒಂದು 500 ಪಾಪ್ಯುಲೇಷನ್ ಇರುವಂಥ ಸಣ್ಣ ಹಳ್ಳಿನಾಗ ತಿಂಗಳಿಗೆ 1 ಸಿಲಿಂಡರ್ ಹೋದ್ರೆ ತಿಂಗಳಿಗೆ ಎಷ್ಟು ಹೋಯ್ತು ರೀ? 100 ಸಿಲಿಂಡರ್ ಹೋಯ್ತಲ್ಲ. 100 ಸಿಲಿಂಡರ್ ಇಂಟು 1000 ಅಂದ್ರೆ ಪ್ರತಿ ತಿಂಗಳು 1,00,000 ರೂಪಾಯಿ. ಬರೀ ಒಂದು 500 ಜನಸಂಖ್ಯೆಯ ಪಾಪ್ಯುಲೇಷನ್ ಇರೋ ಹಳ್ಳಿಯಿಂದ ಆ ದುಡ್ಡು ಎಲ್ಲಿಗೆ ಹೋಗ್ತದ? ಹಳ್ಳ್ಯಾಗುಳ್ಳೆಲ್ಲ. ಪ್ರತಿ ತಿಂಗಳ 1,00,000 ರೂಪಾಯಿ ಬೇರೆ ಊರಿಗೆ ಹೋಗ್ತದೆ. ಬರೀ ಒಂದು ಸಣ್ಣ 500 ಪಾಪ್ಯುಲೇಷನ್ ಇರೋ ಹಳ್ಳಿದ ಹೇಳಿಕತ್ತೀನಿ ನಾ. 1,000 5,000 ಇರೋಂಥ ಪಾಪ್ಯುಲೇಷನ್ ಹಿಡಿದ್ವಿ ಅಂದ್ರೆ ಒಂದೊಂದು ವರ್ಷಕ್ಕೆ 1 ಕೋಟಿ ರೂಪಾಯಿ ಆ ಹಳ್ಳಿಯಿಂದ ಬರೇ ಇದು ಕುಕ್ಕಿಂಗ್ ಗ್ಯಾಸ್ ಮುಖಾಂತರ ಹೊರಗೆ ಹೊಂಟಾವ. 500 ಪಾಪ್ಯುಲೇಷನ್ ಹಿಡಿದ್ರೇನೆ ಒಂದು ತಿಂಗಳಿಗೆ 1 ಲಕ್ಷ ಅಂದ್ರೆ 12 ಲಕ್ಷ ಆಯ್ತಲ್ಲ. 12 ಲಕ್ಷದ ನೀವು 10 ಪಟ್ಟು 5,000 ಜನಸಂಖ್ಯೆ, ಅವರೇಜ್ 5,000 ಇರುವಂಥ ಹಳ್ಳಿಗಳು ಭಾರತದಾಗ 6.5 ಲಕ್ಷ ಅವ. ಇಂಥವು 5,000 ಪಾಪ್ಯುಲೇಷನ್ ಇರೋಂಥದ್ದು 12 × 10 1,20,00,000 ರೂಪಾಯಿ. ಒಂದೊಂದು ಹಳ್ಳಿಯಿಂದ 1 ಕೋಟಿ ರೂಪಾಯಿದು ಬರೀ LPG ಸಿಲಿಂಡರ್ ಸಲುವಾಗಿ ಪ್ರತಿ ವರ್ಷ ನಾವು ಖರ್ಚು ಮಾಡ್ಲಿಕ್ಕತ್ತೀವಿ. ಇಷ್ಟು ದುಡ್ಡು ಆ ಊರಾಗ ಸಗಣಿ ಕುಳ್ಳಿನಿಂದ ಅಡಿಗೆ ಮಾಡ್ಲಿಕ್ಕತ್ತಂದ್ರೇ ಉಳಿಸ್ಬೋದು. ಬೇರೆ ಏನು ಗಳಿಸೋದೇ ಬೇಕೇ ಆಗಿಲ್ಲ ಅವರು. ಆ ಗ್ರಾಮಕ್ಕೆ ಇವತ್ತು ಪಂಚಾಯಿತಿಯಿಂದ ಬೇರೆ ಬೇರೆ ಸರ್ಕಾರಿ ಸೌಲಭ್ಯಗಳಿಂದ ಅದರಿಂದ ಬರುವಂತಹ ಏನು ದುಡ್ಡು ಅದಲ್ಲ, ಆ ದುಡ್ಡಿನಕಿಂತ ಜಾಸ್ತಿ ದುಡ್ಡು ಬರೀ ಇವರು ಅಡಿಗೆ ಕುಕಿಂಗ್ ಗ್ಯಾಸ್ ಹೊರಗಿನಿಂದ ತರೋದು ಬಿಟ್ಟು ತಮ್ಮ ಎನರ್ಜಿ ಸೋರ್ಸ್ ತಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಸಾಕು. ಮತ್ತು ಬರ್ತದೇನು ಅಡ್ವಾಂಟೇಜ್ ಏನದ? ಆ ಕುಕಿಂಗ್ ಗ್ಯಾಸ್ ನಾವು ಸುಟ್ಟು ಅದು ಮುಗಿಸ್ಬಿಟ್ಟೇವಂದ್ರೆ ಆ ಸಿಲಿಂಡರ್ ವಾಪಸ್ ಕೊಡಬೇಕು. ಟ್ರಾನ್ಸ್ಪೋರ್ಟೇಷನ್ ನಾವು ಬರವ ಹೋಗವ ಮಾಡವ ಒಂದು ಖರ್ಚು. ಕುಳ್ಳು ನಾವು ಮಾಡಿದೆವಂದ್ರೆ ಕುಳ್ಳು ಸುಟ್ಟ ಮೇಲೆ ಇವತ್ತು ಸೈಂಟಿಫಿಕ್ ಎವಿಡೆನ್ಸ್ ಹೇಳ್ತದೆ, ಅಗ್ನಿಹೋತ್ರದವ್ರು ಹೇಳ್ತಾರೆ, ಆಕಳು ಕುಳ್ಳು ನೀವು ಸುಟ್ರಿ ಅಂದ್ರೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಫಾರ್ಮ್ಯಾಲ್ಡಿಹೈಡ್ ಅನ್ನುವಂತಹ ಒಂದು ಗ್ಯಾಸ್ ಉತ್ಪನ್ನ ಆಗ್ತದೆ. ಅದು ವಾತಾವರಣವನ್ನು ನಿರ್ಜಂತು ಮಾಡ್ತದೆ. ಇವತ್ತೇನು ನಾವು ಕೊರೋನಾ ಕಲ್ತೇವು ಸ್ಯಾನಿಟೈಸೇಷನ್ ಅಂತ ಹೇಳಿ, ಪಬ್ಲಿಕ್ ಸ್ಯಾನಿಟೈಸೇಷನ್, ಪೂರ್ತಿ ವಿಲೇಜ್ ಸ್ಯಾನಿಟೈಸೇಷನ್ ಏನದಲ್ಲ, ನೀವು ಮನ್ಯಾಗ ಕುಳ್ಳು ಹಚ್ಚಿ ಅಡುಗೆ ಮಾಡೋದ್ರಿಂದ ಪೂರ್ತಿ ವಾತಾವರಣ ಎಲ್ಲ ಶುದ್ಧ ಆಗಿಬಿಡ್ತದೆ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಲ್ಲಿ ನಿರ್ಜಂತು ಅಲ್ಲಿ ನಿಷ್ಕ್ರಿಯ ಆಗಿಬಿಡ್ತಾವೆ. ಒಂದನೇದ್ದು. ಎರಡನೇದ್ದು, ಕುಳ್ಳು ಸುಟ್ಟ ಮೇಲೆ ಅದ್ರ ಬೂದಿ ಉಳಿತದೆ. ಬೂದಿ ಉಳಿತು ಅಂದ್ರೆ ಏನು ಮಾಡ್ತೀರಿ? ಆ ಬೂದಿಯಿಂದ ಮುಂದೆ ಒಂದು 5-6 ಪ್ರಾಡಕ್ಟ್ಗಳು ಮಾಡೋದು ನಾವು ಇವತ್ತು ಕಲಿಸ್ಲಿಕ್ಕತ್ತೀವಿ. LPG ಗ್ಯಾಸ್ ಸುಟ್ಟರು ಇದರಿಂದ ಏನು ಮಾಡೋರು ನೀವು? ಆ ಯಾವ ವಸ್ತುಗಳನ್ನು ನಾವು ಬೂದಿಯಿಂದ ಉಪಯೋಗ ಮಾಡ್ಲಿಕ್ಕತ್ತೀವೋ ಆ ವಸ್ತುಗಳ ಪರ್ಯಾಯವಾಗಿ ಏನು ಕೆಮಿಕಲ್ ಇವತ್ತು ವಸ್ತುಗಳು ತರಲಿಕ್ಕತ್ತೀವಿ, ಅದರಿಂದ ನಮ್ದು ಭೂಮಿನೂ ಹಾಳಾಲಿಕ್ಕತ್ತದ, ಮತ್ತು ಅದರಿಂದ ಲಕ್ಷಾಂತರ ರೂಪಾಯಿ ಗ್ರಾಮದ ರೊಕ್ಕ ಹೊರಗೆ ಹೋಗ್ಲಿಕ್ಕತ್ತದ. ಲೋಕಲ್ ಎಕಾನಮಿ ಬಿಲ್ಡ್ ಮಾಡಬೇಕಾಯ್ತಂದ್ರೆ ಪ್ರಾಕೃತಿಕ ಸಂಸಾಧನೆಗಳು, ಲೋಕಲ್ ಸಂಸಾಧನೆಗಳ ಸಂವರ್ಧನೆಯಿಂದ ನಾವು ಮಾಡೋಂಥ ಪ್ರಕ್ರಿಯೆ ನಾವು ಮಾಡಿದೆವು ಅಂದ್ರೆ ನಮ್ಮ ಹಳ್ಳಿಗಳು ನಮ್ಮಿದು ಉಳಿತಾವೆ. ಹೀಗಾಗಿ ಸುರಶಕ್ತಿ ಅಂದ್ರೆ ಯಾವುದು ರಿನ್ಯೂವಬಲ್ ಮತ್ತು ಮೋಸ್ಟ್ ಈಸಿಲಿ ರಿನ್ಯೂವಬಲ್. ಸಾಯಂಕಾಲ ನೀವು ಕಣಿಕೆ ಹಾಕ್ರಿ, ಮುಂಜಾನೆ ಸಗಣಿ ಬಂತು, ಒಂದು ದಿನದಾಗ ಎನರ್ಜಿ. ಒಂದು ದಿನದಾಗ ನೀವು ಅದನ್ನು ಬಿಸಿಲಾಗಿ ಒಣಗಿಸ್ರಿ, ಮರುದಿವ್ಸ ಹಾಗೆ ನಿಮಗೆ ಕುಳ್ಳು ರೆಡಿ ಅಡುಗೆ ಮಾಡಲಿಕ್ಕೆ. ಸುಟ್ರಿ, ಸುಡೋ ಹೊತ್ತಿನಾಗಿಂದ ಹೊಗೆ ಸ್ಯಾನಿಟೈಸೇಷನ್ ಮಾಡ್ತದೆ, ನಿಮ್ಮ ವಾತಾವರಣವನ್ನು ಶುದ್ಧ ಮಾಡ್ತದೆ. ಬೂದಿ ಉಳಿತು, ಆ ಬೂದಿಯಿಂದ ಭಾಂಡಿ ತಿಕ್ಲಿಕ್ಕೆ ಬರ್ತದೆ, ಆ ಬೂದಿಯಿಂದ ವಿಭೂತಿ ಮಾಡ್ಲಿಕ್ಕೆ ಬರ್ತದೆ, ಆ ಬೂದಿಯಿಂದ ಭಸ್ಮ ಮಾಡ್ಲಿಕ್ಕೆ ಬರ್ತದೆ, ಡಿಟರ್ಜೆಂಟ್ ಕೇಕ್ ಮಾಡ್ಲಿಕ್ಕೆ ಬರ್ತದೆ. ಒಂದು 5-6 ಮಿನಿಮಮ್ ಪ್ರಾಡಕ್ಟ್ಸ್ಗಳು ಆ ಬೂದಿಯಿಂದ ನಾವು ಮಾಡೋರಿದ್ದೀವಿ ಇವತ್ತು. ಇಷ್ಟೆಲ್ಲ ಯುಟಿಲಿಟಿ ಬರೇ ಒಂದು ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನು, ನಾವು ಯಾವ ಎನರ್ಜಿನ ಉಪಯೋಗ ಮಾಡ್ಲಿಕ್ಕತ್ತೀವಲ್ಲ ಪ್ರತಿನಿತ್ಯದ ಆಹಾರ ತಯಾರಿಸೋ ಸಲುವಾಗಿ, ಆ ಶಕ್ತಿಯ ಬಗ್ಗೆ ನಮಗೆ ಗಮನ ಕೊಡಬೇಕು. ಅದು ಸುರಧಾತು ಇತ್ತು ಅಂದ್ರೆ ನಮ್ಮ ಆರೋಗ್ಯಕ್ಕೂ ಭಾಳ ಹಿತಕರ ಅದ, ಪರ್ಯಾವರಣಕ್ಕೂ ಹಿತಕರ ಅದ. ಧಾರ್ಮಿಕವಾಗಿ ನಾವು ಸದೃಢ ಆಗ್ತೀವಿ. ಆರ್ಥಿಕವಾಗಿ ನಮ್ಮ ರೊಕ್ಕ ನಂಬಲ್ಲೇ ಉಳಿತದೆ, ಗ್ರಾಮದ ರೊಕ್ಕ ಗ್ರಾಮದಾಗೆ ಉಳಿತದೆ. ಕುಳ್ಳು ನೀವು ಉಪಯೋಗ ಮಾಡ್ಲಿಕ್ಕತ್ತೀರಿ ಅಂದ್ರೆ ಯಾವುದೇ ಆಕಳ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅಥವಾ ದೊಡ್ಡ ದೊಡ್ಡ ಸಂಘ ಇವು ಆರ್ಗನೈಸೇಷನ್ಸ್ ಇವು ಅಲ್ಲ, ಅವು ಯಾವುವು 1 ಲಕ್ಷ ಆಕಳ ಒಂದು ಕಡೆ ಕಟ್ಟಿ ಅಷ್ಟು ಊರಿಗೆ ನಾವು ಕುಳ್ಳು ನಾವೇ ಸಪ್ಲೈ ಮಾಡ್ತೀವಿ ಅಂತ ಯಾರು ಆಗಲ್ಲ. ಕುಳ್ಳು ನೀವು ಮಾಡ್ಲಿಕ್ಕತ್ತೆ ಅಂದ್ರೆ ರೈತನ ಮನ್ಯಾಗ ಅಥವಾ ಗೋಶಾಲೆಗಳ ಗೋಪಾಲಕರ ಕೈಲೇನೆ ಅದು ಆಗ್ತದೆ. ಹೀಗಾಗಿ ಮನೆಯಲ್ಲಿ ಆರ್ಥಿಕತೆ ಸದೃಢ ಆಗ್ತದೆ, ಪ್ರತಿಯೊಂದು ಮನೆಗೆ ಇದಾಗ್ತದೆ, ಉಪಯೋಗ ಆಗ್ತದೆ. ಹೌದಾ? ಅದಕ್ಕೆ ಈ ರೀತಿಯಿಂದ ಈ ಎಲ್ಲ ಪಹಲು ನೋಡ್ಕೊಂಡೇವು ಅಂದ್ರೆ
ನಾವು ನಿತ್ಯ ಜೀವನದಾಗ ಯಾವ ಶಕ್ತಿಯನ್ನು ಉಪಯೋಗ ಮಾಡಿ ನಮ್ಮ ಆಹಾರ ತಯಾರು ಮಾಡ್ಕೊಲಿಕ್ಕತ್ತೀವಿ ಇದ್ರ ಬಗ್ಗೆ ಗಮನ ಹರಿಸೋದು. ಗ್ರಾಮ ವಿಕಾಸ ಅಂದ್ರೆ ಗ್ರಾಮ ವಿಕಾಸದಾಗ ಮುಖ್ಯ ಏನು, ನಾವು ಯಾವ ಇನ್ಪುಟ್ಸ್ ಹೊರಗಿನಿಂದ ತರಲಿಕ್ಕತ್ತೀವಿ ಅವು ಇನ್ಪುಟ್ಗಳನ್ನು ರಿಪ್ಲೇಸ್ ಮಾಡಿ ಲೋಕಲ್ನಾಗ ಅದನ್ನು ಮಾಡಿದೇವು ಅಂದ್ರೆ ಮಾತ್ರ ಗ್ರಾಮ ವಿಕಾಸ ಸಾಧ್ಯ ಅದ. ಇಲ್ಲಂದ್ರೆ ಒಣದ ಗಡಿಗೆಯಾಗ ನೀರು ತುಂಬಿದಂಗೆ ಆಗ್ತದೆ. ಮ್ಯಾಲಿನ ನೀರು ಹಾಕೋತೆ ಹೋಗೋದು, ಕೆಳಗೆ ನೀರು ಹರ್ಕೋತೆ ಹೋಗೋದು. ಖರ್ಚು ಕಮ್ಮಿ ಮಾಡಲಾರ್ದೇನೆ ಇನ್ಕಮ್ ಜಾಸ್ತಿ ಮಾಡ್ತೀನಿ ಅಂದ್ರೆ ಅದು ಉಪಯೋಗ ಇರಲಾರ್ದು ಮಾತದ. ಮೊದಲು ಎಲ್ಲಿಂದ ಹರಿದು ಹೋಗ್ಲಿಕ್ಕತ್ತದ ಪೋಲಾಲಿಕ್ಕತ್ತದ ಅದನ್ನು ಕಟ್ ಮಾಡೋಣ ಅಂತ, ಆಮೇಲೆ ನೀರು ತುಂಬಿಸೋ ಪ್ರಯತ್ನ ಮಾಡೋಣ. ಈ ಒಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿತ್ತು.